ಲೋಹಿತ್ ಒಬ್ಬ ಲೆಫ್ಟ್ ಹ್ಯಾಂಡೆಡ್ ಪರ್ಸನ್. IT ಜಾಬ್ ಮಾಡಿಕೊಂಡು ದಿನ ಪೂರ್ತಿ ಅಡ್ಜಸ್ಟ್ ಮಾಡಿಕೊಂಡೇ ಬದುಕ್ತಾ ಇರ್ತಾನೆ. ಆ್ಯಂಡ್ ಒಂದು ದಿನ ಸಾಯೋದಕ್ಕೆ ಹೋಗ್ತಾನೆ. ಯಾಕೆ ಸತ್ನಾ ಇಲ್ವಾ, ಈ ಎಡಗೈ ಯಾವ ಅಪಘಾತಕ್ಕೆ ಕಾರಣ ಆಯಿತು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಎಡಗೈ ಅಪಘಾತಕ್ಕೆ ಕಾರಣ, ಎ ಫಿಲ್ಮ್ ಬೈ ಸಮರ್ಥ್ ಬಿ ಕಾಡ್ಕೋಡ್, ಸ್ಟಾರಿಂಗ್ ದಿಗಂತ್ ಮಂಚಾಲೆ, ಧನು ಹರ್ಷ ಇನ್ ಲೀಡ್ ರೋಲ್. ಇದೊಂದು ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಯುನೀಕ್ ವೇ ಆಫ್ ಪ್ರಮೋಷನ್ ನನ್ನ ಈ ಸಿನಿಮಾನ ನೋಡೋ ಹಾಗೆ ಮಾಡಿತು. ಆ್ಯಂಡ್ ಸಿನಿಮಾ ನೋಡ್ಕೊಂಡು ಬಂದಿದ್ದಾಯಿತು. ನನಗೆ ವರ್ಕ್ ಆಯಿತಾ ಅಂತ ಕೇಳಿದ್ರೆ ಎಸ್, ಸಿನಿಮಾ ನನಗೆ ವರ್ಕ್ ಆಯಿತು. ಡೀಟೇಲ್ ಆಗಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಡಿಸ್ಕಸ್ ಮಾಡುವ. ಅದರದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ದಿ ಐಡಿಯಾ ಆ್ಯಂಡ್ ಅದ್ರ ಸುತ್ತ ಎಳೆದಿರೋ ಕತೆ. ನಮ್ಮ ಎಲ್ಲರ ಲೈಫಲ್ಲೂ ಒಬ್ಬರಾದರೂ ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಇದ್ದೇ ಇರ್ತಾರೆ. ಸೊ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರುಗಳು ಫೇಸ್ ಮಾಡೋ ಚಾಲೆಂಜಸ್ಗಳೇನು, ಆ್ಯಂಡ್ ಅಪ್ಪಿ ತಪ್ಪಿ ಅವ್ರ ಕಡೆಯಿಂದ ಈ ಥರದ ಆಕ್ಸಿಡೆಂಟ್ ಆದರೆ ಅದೆಲ್ಲ ಎಲ್ಲಿಗೆ ಲೀಡ್ ಮಾಡ್ಬೋದು ಅನ್ನೋ ಒಂದು ಐಡಿಯಾಯಿಂದ ಅದನ್ನು ಒಂದು ಕಂಪ್ಲೀಟ್ ಎಂಗೇಜಿಂಗ್ ಸ್ಟೋರಿಯಾಗಿ ರೆಡಿ ಮಾಡಿರೋದಕ್ಕೆ ರೈಟರ್ ಆ್ಯಂಡ್ ಡೈರೆಕ್ಟರ್ ಸಮರ್ಥ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಟೈಟಲ್ ಹೇಳೋ ಹಾಗೆ ಎಡಗೈ ಅಪಘಾತಕ್ಕೆ ಕಾರಣ. ಆ ಒಂದು ಆಕ್ಸಿಡೆಂಟಿಂದ ಏನೇನೆಲ್ಲ ಆಗುತ್ತೆ ಸಿನಿಮಾದಲ್ಲಿ ಅನ್ನೋದು ರಿವೀಲ್ ಆದಾಗ ಆ ಮೊಮೆಂಟ್ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಎಡಿಟಿಂಗ್ ಸಖತ್ ಯುನೀಕ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಫ್ರಮ್ ದ ಸ್ಟಾರ್ಟ್ ಪ್ರತಿ ಸೀನ್ನ ಕನ್ಸ್ಟ್ರಕ್ಟ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾದಲ್ಲಿ ನಾವು ಇನ್ವೆಸ್ಟ್ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸಿನಿಮಾದಲ್ಲಿ ತುಂಬ ಕಡೆ ಆಡಿಯನ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಪ್ಲಾಟ್ ಟ್ವಿಸ್ಟ್ ಬಂದಾಗ ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್ ಅಂತ ಹಾಕಿದ್ದು ಮಜಾ ಇತ್ತದು. ಇದೇ ರೀತಿ ಸುಮಾರು ಟ್ರೈ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಬೇಕಾದಷ್ಟು ಬರುತ್ತೆ. ಒಂದು ಮೇನ್ ಟ್ವಿಸ್ಟ್ನ ಮುಂಚೆನೇ ಗೆಸ್ ಮಾಡ್ಬೋದು, ಬಟ್ ಅದು ಹೇಗೆ ಲಿಂಕ್ ಆಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ಕಾಯ್ತಾ ಇರ್ತೀವಿ. ಸಿನಿಮಾ 2 ಗಂಟೆ 2 ನಿಮಿಷ ಕಂಪ್ಲೀಟ್ ಎಂಗೇಜಿಂಗ್ ಆಗಿತ್ತು. ಸಿಚುವೇಶನಲ್ ಕಾಮಿಡಿ ಇದೆ, ಒಳ್ಳೊಳ್ಳೆ ಸೈಕ್ ಡೈಲಾಗ್ಗಳಿವೆ, ಆ್ಯಂಡ್ ಕ್ಯಾರೆಕ್ಟರ್ ಬಿಹೇವಿಯರ್ಗಳು ನಗುನ ಬರೆಸುತ್ತೆ. ಸೊ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಸಿನಿಮಾ ನೋಡುವಾಗ ಅಲ್ಲಲ್ಲಿ ನಗ್ತೀವಿ, ಏನಾಗುತ್ತೆ ಇವಾಗ ಅನ್ನೋ ಒಂದು ಕ್ಯೂರಿಯಾಸಿಟಿಲೂ ಕೂಡ ಇರ್ತೀವಿ. ಓವರಾಲ್ ಆಗಿ ಒಂದು ಗ್ರಿಪ್ಪಿಂಗ್ ನರೇಟಿವ್ ಈ ಸ್ಕ್ರೀನ್ ಪ್ಲೇನಲ್ಲಿದೆ. ಆ್ಯಂಡ್ ಇದರ ಎಡಿಟಿಂಗ್ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಕೆಲವೊಂದು ಟ್ರಾನ್ಸಿಷನ್ಗಳು, ಹಾಗೆಯೇ ಕೆಲವೊಂದು ಸೀನ್ಗಳಲ್ಲಿ ಕೆಲವೊಂದು ಡೀಟೇಲ್ಗಳನ್ನು ನಮ್ಮ ತಲೆಯಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಹಾಗೆಯೇ ಆ ಸೀನ್ನಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಕಡೆನೂ ನಮ್ಮ ಗಮನ ಹೋಗ್ತಾ ಇರಬೇಕು. ಸೊ ಇವೆರಡನ್ನು ಬ್ಯಾಲೆನ್ಸ್ ಮಾಡಿರೋದು ನನಗೆ ತುಂಬ ಹಿಡಿಸ್ತು. ಆ್ಯಂಡ್ ಇದರಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ಅದರ ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿತ್ತು, ಮಜಾ ಇತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ದಿಗಂತ್ ಅವ್ರಿಗೆ ಈ ಕ್ಯಾರೆಕ್ಟರ್ ಹೇಳಿ ಮಾಡಿಸಿರೋ ರೀತಿ ಇದೆ. ಅವ್ರ ಪರ್ಫಾರ್ಮೆನ್ಸ್ ಸಖತ್ ಮಜಾ ಇತ್ತು. ಆ್ಯಂಡ್ ಈವನ್ ಧನು ಹರ್ಷ ಅವ್ರ ಪರ್ಫಾರ್ಮೆನ್ಸ್ ಕೂಡ ತುಂಬ ಇಷ್ಟ ಆಗುತ್ತೆ. ಇನ್ನು ಮಿಕ್ದವರೆಲ್ಲರೂ ಕೂಡ ಅವ್ರಿಗೆ ಸಿಕ್ಕಿರೋ ಪಾತ್ರನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಇದರ ಸಿನಿಮಾಟೋಗ್ರಫಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಆಲ್ಮೋಸ್ಟ್ 1.5 ಗಂಟೆ ಸಿನಿಮಾ ಒಂದೇ ಜಾಗದಲ್ಲಿ ನಡೆಯುತ್ತೆ. ಸೊ ಇಟ್ಟಿದ್ದೇ ಫ್ರೇಮ್ಗಳನ್ನು ಇಟ್ಕೊಂಡು ಹೋದರೆ ನೋಡೋಕೆ ಮಜಾ ಇರಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಆ್ಯಂಗಲ್ಗಳನ್ನು, ಫ್ರೇಮ್ಗಳನ್ನು ಕವರ್ ಮಾಡಿದ್ದಾರೆ. ಹಾಗೆಯೇ ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ. ಮ್ಯೂಸಿಕ್ ಆ್ಯಂಡ್ VFX ಎರಡೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಇದರಲ್ಲಿ ಒಂದು ಕ್ಯಾರೆಕ್ಟರ್ಗೆ ಕೊಟ್ಟಿರೋ ಎಮೋಷ್ನಲ್ ಆರ್ಕ್ ನನಗೆ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ. ಯಾವುದು ಅಂತ ಹೇಳೋದಕ್ಕಾಗಲ್ಲ, ಸ್ಪಾಯ್ಲರ್ ಆಗಿಬಿಡುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಈಗ ಹೇಳೋ ಪಾಯಿಂಟ್ ಏನಿದೆ ಅದು ಇಷ್ಟ ಆಗಿದ್ದ ಕಡೆನೂ ಬರಲ್ಲ, ಕಷ್ಟ ಆಗಿದ್ದ ಕಡೆನೂ ಬರೋದಿಲ್ಲ. ಅದೇನಪ್ಪ ಅಂತಂದರೆ ಕೆಲವೊಂದು ಪ್ರಶ್ನೆಗಳು ಬಂದುಬಿಡ್ತು ನನ್ನ ತಲೆಯಲ್ಲಿ ಸಿನಿಮಾ ನೋಡಿದ ಮೇಲೆ. ಮೇ ಬಿ ಇನ್ನೊಂದು ಸಲ ನೋಡಿದಾಗ ಅದಕ್ಕೆ ಕ್ಲಾರಿಟಿ ಸಿಗ್ಬೋದು. ಯಾಕಂದರೆ ಅಲ್ಲೊಬ್ಬರು ಅಂಕಲ್ಲು ಹೆವಿ ಕ್ವಾಟ್ಲೆ ಕೊಟ್ಬಿಟ್ರು. ಅದು 2 ಕಡೆ. ಸಿನಿಮಾ ಶುರುವಾಗಿ ಒಂದು 40 ನಿಮಿಷ ಆಗಿತ್ತು. ಅದಾದಮೇಲೆ ಬಂದರೂ ಮಕ್ಕದ ಮೇಲೆ ಟಾರ್ಚ್ ಆಗ್ತವ್ರೆ. ಸರಿ ಅದು ಬಿಡಪ್ಪ ಅಂತಂದರೆ ಸೆಕೆಂಡ್ ಹಾಫಲ್ಲಿ ಮಲ್ಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೇ ಮೀರಿಸೋ ರೇಂಜಿಗೆ ಗೊರಕೆ ಹೊಡಿತಿದ್ರು. ನಂಗೆ ಹೆವಿ ಡಿಸ್ಟರ್ಬ್ ಆಗೋಕ್ಕೆ ಶುರುವಾಯಿತು. ನಾನು ಡೈರೆಕ್ಟಾಗೆ ಹೇಳಿದೆ, ಬಾಸ್ ಸ್ವಲ್ಪ ಎದ್ದು ಆ ಕಡೆ ಹೋಗಿ, ಹಿಂಗೆ ಗೊರಕೆ ಹೊಡೆದ್ರೆ ಸಿನಿಮಾ ಹೆಂಗೆ ನೋಡ್ಬೇಕು ನಾವು ಅಂತ. ಮೇ ಬಿ ಸ್ವಲ್ಪ ಅಲ್ಲಿ ಮಿಸ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಸೊ ಓವರಾಲ್ ಆಗಿ ತುಂಬ ದಿನ ಆದಮೇಲೆ ಒಂದು ಯುನೀಕ್ ಅಪ್ರೋಚ್ ಇರೋ ಒಳ್ಳೆ ಕನ್ನಡ ಸಿನಿಮಾ ನೋಡಿದೆ, ನನಗೆ ವರ್ಕ್ ಆಯಿತು. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್. ನೀವು ಸಿನಿಮಾ ನೋಡ್ಬೇಕಾದ್ರೆ ಅಕ್ಕಪಕ್ಕ ಕೂತ್ಕೊಂಡು ಗೊರಕೆ ಹೊಡೆದ್ರೆ ಎದ್ದು ಕಳಿಸಿ ಅವ್ರನ್ನ ಆ ಕಡೆ ನಜಿತ್ತು.